ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಮಾರ್ಚ್ 18ರ ಮೊದಲ ಶಿಫ್ಟ್ ಕಂಪ್ಲೀಟ್ ಆಗಿದೆ. ಆ ಮೊದಲ ಶಿಫ್ಟ್ನ ಆ್ಯಕ್ಯುರೇಟ್ ಕ್ವಶನ್ ಮತ್ತು ಅದಕ್ಕೆ ಕೀ ಆನ್ಸರನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾರ್ಯಾರು ಇವತ್ತು ಫಸ್ಟ್ ಶಿಫ್ಟ್ನ ಎಕ್ಸಾಮ್ ಬರ್ತಿದ್ದೀರಾ ಅವರು ನಿಮ್ಮ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮನ್ನು ಬರ್ತಿದ್ದೀರಾ ಅವರು ಯಾವ ಥರ ಕ್ವಶನ್ನ ಕೇಳ್ತಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇವತ್ತಿನ ಮೊದಲ ಶಿಫ್ಟ್ ಎಕ್ಸಾಮ್ ಬರ್ತಿದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಕ್ವಶನ್ ಈ ಥರ ಕೇಳಿದರು: ಪಕ್ಷಾಂತರ ನಿಷೇಧ ಕಾನೂನು ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ 1986, ಆಪ್ಷನ್ ಬಿ 1985, ಆಪ್ಷನ್ ಸಿ 1980, ಆಪ್ಷನ್ ಡಿ 1974. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1985. ನೋಡಿ, ನಮ್ಮ ಭಾರತ ಸಂವಿಧಾನ 18 ಮಾರ್ಚ್ 1985ರಲ್ಲಿ 52ನೇ ತಿದ್ದುಪಡಿ ಮಾಡುವ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಹಾಗೆ ಈ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸಂವಿಧಾನದ 10ನೇ ಶೆಡ್ಯೂಲ್ಗೆ ಸೇರಿಸಲಾಗುತ್ತೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಉದ್ದೇಶ ಏನಂದರೆ ಶಾಸಕ ಅನಧಿಕೃತ ಪಕ್ಷಾಂತರವನ್ನು ತಡೆಯಲು ಮತ್ತು ರಾಜಕೀಯ ಸ್ಥಿರತೆಯನ್ನು ಕಾಪಾಡಲು ಈ ಕಾನೂನನ್ನು ಜಾರಿಗೆ ತರಲಾಗುತ್ತೆ. ಹಾಗೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರ ಸ್ಪೀಕರ್ಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ, ಮುಂದಿನ ಶಿಫ್ಟ್ನಲ್ಲೂ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ: ಕಂಪ್ಯೂಟರ್ನಲ್ಲಿ BIOSನ ಪೂರ್ಣ ರೂಪ ಏನು? ಆಪ್ಷನ್ ನೋಡಿ. ಆಪ್ಷನ್ ಎ ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಆಪ್ಷನ್ ಬಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಆಪ್ಷನ್ ಸಿ ಬೇಸಿಕ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ಬೈನರಿ ಇನ್ನರ್ ಓಪನ್ ಸಾಫ್ಟ್ವೇರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ನೋಡಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಮದರ್ ಬೋರ್ಡಿನಲ್ಲಿರುವ ರ್ಯಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಚಿಪ್ನಲ್ಲಿ ಇರ್ತದೆ. ಇದೇನು ಕೆಲಸ ಮಾಡುತ್ತೆ ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ಗಳಾದ ಕೀಬೋರ್ಡ್, ಮಾನಿಟರ್, ಹಾರ್ಡ್ ಡ್ರೈವ್ ಮತ್ತು OSಗಳ ನಡುವೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ: ನರ್ಮದಾ ನದಿ ದಡದಲ್ಲಿ ಚಕ್ರವರ್ತಿ ಹರ್ಷವರ್ಧನನನ್ನು ಸೋಲಿಸಿದವರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ 2ನೇ ಪುಲಕೇಶಿ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಸಮುದ್ರಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ಪುಲಕೇಶಿ ಅಥವಾ ಹಿಮ್ಮಡಿ ಪುಲಕೇಶಿ. ನೋಡಿ, ವರ್ಧನರ ಪ್ರಸಿದ್ಧ ಅರಸ ಮತ್ತು ಉತ್ತರ ಪತೇಶ್ವರನಾದ ಹರ್ಷವರ್ಧನ ಮತ್ತು ಚಾಲುಕ್ಯರ ಅರಸ ದಕ್ಷಿಣ ಪತೇಶ್ವರನಾದ ಹಿಮ್ಮಡಿ ಪುಲಕೇಶಿ ನಡುವೆ ಕ್ರಿಸ್ತಶಕ 618 ಮತ್ತು 19ರ ಅವಧಿಯಲ್ಲಿ ನರ್ಮದಾ ನದಿಯ ದಡದ ಮೇಲೆ ಯುದ್ಧ ನಡೆಯುತ್ತೆ. ಇದು ನರ್ಮದಾ ನದಿ ದಡದ ಮೇಲೆ ಯುದ್ಧ ನಡೆದಿರೋ ಕಾರಣದಿಂದಾಗಿ ಈ ಯುದ್ಧವನ್ನು ನರ್ಮದಾ ನದಿ ಕಾಳಗ ಅಥವಾ ನರ್ಮದಾ ನದಿ ಯುದ್ಧ ಅಂತ ಕರೀತಾರೆ. ಈ ಯುದ್ಧದಲ್ಲಿ ಹರ್ಷವರ್ಧನನನ್ನು ಸೋಲಿಸಿ ಹಿಮ್ಮಡಿ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ: ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗಾಗಿ ಭಾರತ ಸರ್ಕಾರವು ಯಾವ ಕಾನೂನು ನಿಬಂಧನೆ ಅಡಿಯಲ್ಲಿ ವ್ಯಕ್ತಿಯ ಪೌರತ್ವವನ್ನು ರದ್ದುಗೊಳಿಸಬಹುದು? ಆಪ್ಷನ್ ಎ 1955ರ ಪೌರತ್ವ ಕಾಯ್ದೆ ಸೆಕ್ಷನ್ 6A, ಆಪ್ಷನ್ ಬಿ 1955 ಪೌರತ್ವ ಕಾಯ್ದೆ ಸೆಕ್ಷನ್ 10, ಆಪ್ಷನ್ ಸಿ 1955ರ ಪೌರತ್ವ ಕಾಯ್ದೆ ಸೆಕ್ಷನ್ 11, ಹಾಗೆ ಆಪ್ಷನ್ ಡಿ 1955ರ ಪೌರತ್ವ ಕಾಯ್ದೆ ಸೆಕ್ಷನ್ 9. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1955ರ ಪೌರತ್ವ ಕಾಯ್ದೆ ಸೆಕ್ಷನ್ 10. ನೋಡಿ, 1955ರ ಪೌರತ್ವ ಕಾಯ್ದೆಯ ಸೆಕ್ಷನ್ 10ನೇ ವಿಧಿಯು ಸರ್ಕಾರಕ್ಕೆ ವಂಚನೆ, ದೇಶದ ಭದ್ರತೆಗೆ ಅಪಾಯ ಉಂಟು ಮಾಡುವುದು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡೆದಿರುವವನ ಪೌರತ್ವವನ್ನು ರದ್ದುಗೊಳಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಎಂದು 10ನೇ ಸೆಕ್ಷನ್ ಹೇಳುತ್ತೆ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು. 1955ರ ಪೌರತ್ವ ಬಗ್ಗೆ ಹೆಚ್ಚಿನ ಕ್ವಶನ್ ಕೇಳ್ತಿದ್ದಾರೆ, ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅದು ಕೂಡ 1955ರ ಪೌರತ್ವ ಕಾಯ್ದೆಗೆ ಸಂಬಂಧಪಟ್ಟಿದೆ. ಕ್ವಶನ್ ನೋಡಿ: 1955ರ ಪೌರತ್ವ ಕಾಯ್ದೆಯ ಯಾವ ವಿಭಾಗದ ಅಡಿಯಲ್ಲಿ ಪೌರತ್ವವನ್ನು ಪಡೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಿಭಾಗ 3ರಿಂದ 7ರವರೆಗೆ. ನೋಡಿ, 1955ರ ಪೌರತ್ವ ಕಾಯ್ದೆಯು ಪೌರತ್ವವನ್ನು ಪಡೆಯುವ 5 ವಿಧಾನವನ್ನು ಒದಗಿಸುತ್ತೆ. ಸೆಕ್ಷನ್ 3 ಹುಟ್ಟಿನಿಂದ, ಸೆಕ್ಷನ್ 4 ವಂಶಾವಳಿಯಿಂದ, ಸೆಕ್ಷನ್ 5 ನೋಂದಣಿಯ ಮೂಲಕ, ಸೆಕ್ಷನ್ 6 ನೈಸರ್ಗೀಕರಣದ ಮೂಲಕ, ಹಾಗೆ ಸೆಕ್ಷನ್ 7 ಪ್ರದೇಶವನ್ನು ಸೇರಿಸುವ ಮೂಲಕ. ಈ 5 ರೀತಿಯಲ್ಲಿ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ: ರಾಖಿಗಢ್ ಯಾವಾಗ ಪತ್ತೆಯಾಗಿದ್ದು ಮತ್ತು ಉತ್ಖನದ ನೇತೃತ್ವವನ್ನು ವಹಿಸಿದವರು ಯಾರು? ಆಪ್ಷನ್ ನೋಡಿ.
1950 ಆರ್ ಡಿ ಬ್ಯಾನರ್ಜಿ. ಆಪ್ಷನ್ ಬಿ 1963 ಅಮರೇಂದ್ರನಾಥ್. ಆಪ್ಷನ್ ಸಿ 1975 ಬಿ ಬಿ ಲಾಲ್. ಆಪ್ಷನ್ ಡಿ 1980 ಮಾರ್ಟಿಮರ್ ಮಿಲ್ಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1963 ಅಮರೇಂದ್ರನಾಥ್. ನೋಡಿ, ರಾಖಿಗಢ್ ಹರಿಯಾಣದ ಹಿಸಾರ್ ಜಿಲ್ಲೆಯ ಒಂದು ಹಳ್ಳಿಯಾಗಿದೆ. ಇದನ್ನು ರಾಖಿಗಢಿ ಅಥವಾ ರಾಖಿಗಢ್ ಅಂತ ಕೂಡ ಕರೀತಾರೆ. ಹಾಗೆ ಇದು ಸಿಂಧು ನಾಗರಿಕತೆಯ ಒಂದು ನೆಲೆಯಾಗಿತ್ತು. ಗಗ್ಗರ್ ನದಿಯ ದಡದ ಬಯಲಲ್ಲಿ ಕಂಡುಬರುತ್ತೆ. ಹಾಗೆ 1997 ಮತ್ತು 1999ರಲ್ಲಿ ಅತಿ ದೊಡ್ಡ ಪ್ರಮಾಣದ ಉತ್ಖನನ ನಡೆಯುತ್ತೆ ಈ ರಾಖಿಗಢ್ನಲ್ಲಿ. ಕನ್ಫ್ಯೂಸ್ ಆಗಿಬಿಡಿ, ಇದನ್ನು ಕಂಡುಹಿಡಿದಿದ್ದು 1963ರಲ್ಲಿ, ಆದರೆ ಉತ್ಖನನ ಮಾಡಿದ್ದು 1997ರಲ್ಲಿ. ಈ ಉತ್ಖನನದ ನೇತೃತ್ವವನ್ನು ವಹಿಸಿದವರು ಅಮರೇಂದ್ರನಾಥ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ರುದರ್ಫೋರ್ಡ್. ಆಪ್ಷನ್ ಬಿ ಜೆ ಜೆ ಥಾಮ್ಸನ್. ಆಪ್ಷನ್ ಸಿ ಜೇಮ್ಸ್ ಚಾಡ್ವಿಕ್. ಆಪ್ಷನ್ ಡಿ ಜಾನ್ ಡಾಲ್ಟನ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಜೆ ಥಾಮ್ಸನ್. ನೋಡಿ, ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನನ್ನು 1897ರಲ್ಲಿ ಕಂಡುಹಿಡಿತಾನೆ. ಹಾಗೆ ರುದರ್ಫೋರ್ಡ್ ಪ್ರೋಟಾನನ್ನು 1917ರಲ್ಲಿ ಕಂಡುಹಿಡಿತಾನೆ. ಹಾಗೆ ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನನ್ನು 1932ರಲ್ಲಿ ಕಂಡುಹಿಡಿತಾನೆ. ಇವೆಲ್ಲ ತುಂಬ ಇಂಪಾರ್ಟೆಂಟು, ಪದೇ ಪದೇ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಬಹಿಷ್ಕೃತ ಹಿತಕಾರಣಿಯ ಸಭಾವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಜ್ಯೋತಿಬಾ ಫುಲೆ. ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಸಿ ಮಹಾತ್ಮ ಗಾಂಧಿ. ಆಪ್ಷನ್ ಡಿ ನಾರಾಯಣ್ ಗುರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 20 ಜುಲೈ 1924ರಲ್ಲಿ ಮುಂಬೈನಲ್ಲಿ ಸ್ಥಾಪಿಸ್ತಾರೆ. ಈ ಸಭಾದ ಉದ್ದೇಶ ಏನಂದರೆ ದಲಿತ ಮತ್ತು ವಂಚಿತ ವರ್ಗದ ಕಲ್ಯಾಣ ಮತ್ತು ಉನ್ನತಿಗಾಗಿ ಶಿಕ್ಷಣವನ್ನು ಹರಡುವುದು ಇದರ ಉದ್ದೇಶವಾಗಿತ್ತು. ಹಾಗೆ ಈ ಸಭಾದ ಧ್ಯೇಯವಾಕ್ಯ ಶಿಕ್ಷಣ ನೀಡಿ ಮತ್ತು ಪ್ರಚೋದಿಸಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಗಳು. ನೆಕ್ಸ್ಟ್ ಶಿಫ್ಟ್ನಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೀಗೆ ಕೇಳಲಾಗಿತ್ತು: ಇತ್ತೀಚೆಗೆ CAA ನವೀಕರಿಸಿದ ಪ್ರಕಾರ ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದ ಯಾವ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಭಾರತೀಯ ಪೌರತ್ವಕ್ಕೆ ಅರ್ಹರನ್ನಾಗಿ ಮಾಡಲಾಗಿದೆ? ಆಪ್ಷನ್ ನೋಡಿ, ಆಪ್ಷನ್ ಎ ಹಿಂದೂಗಳು ಮತ್ತು ಸಿಖ್ಖರು ಮಾತ್ರ. ಆಪ್ಷನ್ ಬಿ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು. ಆಪ್ಷನ್ ಸಿ ಮುಸ್ಲಿಮರಿಗೆ ಸೇರಿದಂತೆ ಎಲ್ಲ ಧರ್ಮದ ಸಮುದಾಯಗಳು. ಹಾಗೆ ಆಪ್ಷನ್ ಡಿ ಬೌದ್ಧರು ಮತ್ತು ಜೈನರು ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು. ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಧಾರ್ಮಿಕ ಕಿರುಕುಳವನ್ನು ತಾಳಲಾರದೆ 31 ಡಿಸೆಂಬರ್ 2014ಕ್ಕಿಂತ ಮುಂಚೆ ಭಾರತಕ್ಕೆ ವಲಸೆ ಬಂದ 6 ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯವನ್ನು ಭಾರತೀಯ ಪೌರತ್ವಕ್ಕೆ ಅರ್ಹರನ್ನಾಗಿ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಉತ್ತರ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಯಾವ ಸಾಂಪ್ರದಾಯಿಕ ಜಾನಪದ ಗೀತೆಯನ್ನು ಹಾಡಲಾಗುತ್ತದೆ? ಆಪ್ಷನ್ ಎ ಸೋಹರ್. ಆಪ್ಷನ್ ಬಿ ಕಜರಿ ಅಥವಾ ಕಜಾರಿ. ಆಪ್ಷನ್ ಸಿ ಚೈತಿ. ಆಪ್ಷನ್ ಡಿ ಹೋರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಜರಿ ಅಥವಾ ಖಜಾರಿ. ನೋಡಿ, ಉತ್ತರ ಪ್ರದೇಶದ ಜನರು, ಅದರಲ್ಲೂ ಸ್ಪೆಷಲ್ ಆಗಿ ಮಿರ್ಜಾಪುರ ಮತ್ತು ವಾರಣಾಸಿಯ ಪ್ರದೇಶದ ಜನರು ಮಳೆಗಾಲದ ಆರಂಭದಲ್ಲಿ ಈ ಖಜಾರಿ ಎಂಬ ಜಾನಪದ ಗೀತೆಯನ್ನು ಹಾಡ್ತಾರೆ. ಇದು ಹೆಚ್ಚಾಗಿ ಕಪ್ಪು ಮೋಡಗಳು ಮತ್ತು ಮಳೆಯ ಮೇಲಿನ ಪ್ರೀತಿ ಮತ್ತು ನಿರೀಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸಸ್ಯಗಳಲ್ಲಿ ನೀರಿನ ಸಾಗಣೆಗೆ ಯಾವ ಅಂಗಾಂಶ ಕಾರಣವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕೈಲಮ್. ನೋಡಿ, ಸ್ಕೈಲಮ್ ಸಸ್ಯಗಳಲ್ಲಿ ನೀರು ಸಾಗಣೆಯ ಕಾರಣವಾಗುವ ಅಂಶವಾಗುತ್ತೆ. ಇದು ನೀರು ಮತ್ತು ಖನಿಜಗಳನ್ನು ಬೇರಿನಿಂದ ಕಾಂಡಕ್ಕೆ ಮತ್ತು ಎಲೆಗಳಿಗೆ ಸಾಗಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆ ಫ್ಲೋಯಮ್ ಸಸ್ಯಗಳಲ್ಲಿ ಆಹಾರವನ್ನು ಎಲೆಗಳಿಂದ ಬೇರುಗಳು, ಹೂಗಳು ಮತ್ತು ಹಣ್ಣುಗಳಿಗೆ ಸೇರಿದಂತೆ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತೆ. ಈ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, FAO ಅಂದರೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ 2015ರ ವರದಿಯ ಪ್ರಕಾರ ಒಟ್ಟು ಅರಣ್ಯ ಪ್ರದೇಶದ ವಿಷಯದಲ್ಲಿ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಈ FAOನ ವರದಿಯ ಪ್ರಕಾರ ಭಾರತ ಒಟ್ಟು ಅರಣ್ಯ ಪ್ರದೇಶದ ವಿಷಯದಲ್ಲಿ 9ನೇ ಸ್ಥಾನದಲ್ಲಿದೆ. ಈ ಹಿಂದೆ ಭಾರತದ ಸ್ಥಾನ 10ನೇ ಸ್ಥಾನವಾಗಿತ್ತು. ಈ ಸಲ 1 ಸ್ಥಾನ ಮೇಲೇರಿದೆ.
ಹಾಗೆ ಭಾರತ ವಾರ್ಷಿಕ ನಿವ್ವಳ ಅರಣ್ಯ ಪ್ರದೇಶಗಳ ಗಳಿಕೆಯಲ್ಲಿ 3ನೇ ಸ್ಥಾನವನ್ನು ಕಾಯ್ದುಕೊಂಡಿದೆ. ಇದನ್ನು ಮುಂದಿನ ಶಿಫ್ಟ್ನಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಮಾರ್ಚ್ 18ರ ಮೊದಲನೇ ಶಿಫ್ಟ್ನ ಕ್ವಶನ್ಗಳು. ನನಗೆ ಸಿಕ್ಕಿರುವಂಥ ಕ್ವಶನ್ಗಳಿಗೆ ಸರಿಯಾಗಿರೋ ಆನ್ಸರ್ನ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.